ಸುಧಾರಣೆ ಆಗ್ತಾ ಇದೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ನಾನು ಡಾಕ್ಟ್ರಿಗೆ ಕೇಳಿದೆ ಸುಧಾರಣೆ ಆಗಿದೆ ಅಂತಂದು. ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ, ಇನ್ನು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಪ್ರಿಯಾಂಕರ್ಗೆ ಬರೆದಿರೋದು ನಿಜ. ಅವರು RSSನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ. ಅದನ್ನು ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ರಾಜ್ಯದಲ್ಲಿ ಬದಲಾವಣೆಗಳಾಗಬೇಕಾದ್ರೆ ಶಾಸಕರ ಸಂಖ್ಯೆನೇ ಬೇಕಾಗಿಲ್ಲ, ಹೈಕಮಾಂಡ್ ಮಾತ್ರ ಹೇಳಿದ್ದೆ ಆಗುತ್ತೆ ಅಂತ DK ಅವರು ಹೇಳಿರುವಂಥದ್ದು. ಯಾರು? DK ಅವರು ಹೇಳಿದ್ರು. ಅವಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅದು ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡು ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಭಾಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ದರೆ ಮಾತ್ರ ಆಗೋದು, ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ, ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್ಡು. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ. DK ಶಿವಕುಮಾರ್ ಸರ್ ಒಬ್ಬರು ಶಾಸಕರಿಗೆ ಯಾವುದು ಅದು ಜಾರಿ ಬಗ್ಗೆ ಸಾಕಷ್ಟು ಜನ ಕುತೂಹಲ ಇಟ್ಕೊಂಡ್ರು. ಅದು ಯಾವಾಗ ಜಾರಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಒಂದು ಮೀಟಿಂಗ್ ಮಾಡಬೇಕು. ಅದು ಈಗ OPS ಭಾಳ ದಿನದಿಂದೇ ಆದಿದ್ದದು. ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಭಾಳ ಹಿಂದೆ ಮಾಡಿದ್ದದು. ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ. ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ, ಅದ್ರ ಪ್ರಕಾರ ಮಾಡಿದೆ. ನವೆಂಬರ್ ಕ್ರಾಂತಿ ಅನ್ನೋದು ಬಹಳ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ಸೆಪ್ಟೆಂಬರ್ ಕ್ರಾಂತಿ ಇದ್ದಿದ್ರು, ಈಗ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಗೊತ್ತಾಯ್ತಾ? ಶಾಸಕ ಬಾಯಿಲ್ ಅಂತ ಕರೆದು ಎಷ್ಟು ಸೂಕ್ತ ಅಂತ ಗೊತ್ತಿಲ್ಲಪ್ಪ, ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ. ಬಿಕಾಸ್ ಅವರು ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಮತ್ತು ಲಾಲ್ಬಾಗ್ಗೂ ಹೋಗಿದ್ರು, ಇವರು JP ಪಾರ್ಕ್ಗೂ ಕೂಡ ಹೋಗಿದ್ರು. ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು. ಅವರು ವೇದಿಕೆ ನಿರ್ಮಾಣ ಮಾಡಿದರು, ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ? ಅವ್ರಿಗೆ ಆಹ್ವಾನ ಇರಲಿಲ್ಲ ಅಂತ ಅವರು ಆಹ್ವಾನ ಇತ್ತು, ನಂಗೆ ಗೊತ್ತಿಲ್ಲ, ನನಗೆ ಇನ್ನು ತಿಳ್ಕೊತೀನಿ ನಾನು. ತಮಗೆ ಮಾಟ ಮಾಡಿಸಿದ್ರ ಅಂತ ಆರೋಪ ಮಾಡಿದ್ರು ಸರ್. ತಮಗೆ ಮಾಟ ಮಾಡಿಸಿದ್ದಾರೆ ಮುನಿರತ್ನ ಹೇಳಿದ್ದಾರೆ. DK ಅವರು ತಮಗೆ ಮಾಟ ಮಾಡಿಸಿದ್ದಾರೆ. ಮಾಟ ಹೋಮ ಅದರೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಯಾವಾಗ ಮಾಡ್ತಾರೆ? ಅದ್ರ ಬಗ್ಗೆ ಏನೋ ಚಿಂತನೆ ಮಾಡಿದ್ರೆ ಸರ್? ಓಲ್ಡ್ ಪೆನ್ಷನ್ ಜೊತೆಗೆ ಸ್ಪಂದಿಸುವಂತ ಕೆಲಸ ಮಾಡಿದಿರಿ, ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? ದರ ನಿಗದಿ ಮಾಡಿದಿರಿ, ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ, ಬಟ್ ಅದು ಎಷ್ಟು ಆದಷ್ಟು ಜಾಗ್ರತೆ ಮಾಡ್ತೀವಿ. 2-3 ವರ್ಷದಲ್ಲಿ ಮಾಡ್ತೀವಿ. ಸರ್, ಈ ಹಣಕಾಸು ವರ್ಷದಲ್ಲಿ ಏನಾದರೂ ನಿರೀಕ್ಷೆ ಮಾಡಬಹುದಾ? 4 ವರ್ಷದಲ್ಲಿ ಈ ಹಣಕಾಸು ವರ್ಷದಲ್ಲಿ 25-26 ಸಾಲಿನಲ್ಲಿ ಅನುದಾನ ಏನಾದರೂ ಕೊಡ್ತೀರಾ? ಎಲ್ಲಿ? UKP ಈಗಿಂದ ಶುರು ಮಾಡ್ತೀವಿ. ಸರ್, ನಿಗಮ ಮಂಡಳಿಯ ಸಂಪೂರ್ಣವಾಗಿ ಅಧ್ಯಕ್ಷರನ್ನು ಯಾವಾಗ ಆಯ್ಕೆ ಮಾಡ್ತಾರೆ? ನಿಗಮ ಮಂಡಳಿ ಅಧ್ಯಕ್ಷರನ್ನು ಆಗೋಯ್ತಲ್ರಿ, ಮುಗಿದು ಆಗೋಯ್ತು, ಮಾಡಿ ಆಗೋಯ್ತು. ಇನ್ನೇನಿದ್ರು ಜನವರಿ ಫೆಬ್ರವರಿನಲ್ಲಿ
ಸರ್ ವಾಲ್ಮೀಕಿ ಸಮಾಜದ ಸಚಿವ ಸ್ಥಾನದ ಒಂದು ಬೇಡಿಕೆ ಇದೆ. ಆ? ವಾಲ್ಮೀಕಿ ಸಮಾಜದ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಅವ್ರನ್ನ ತೆಗೆದಾಕಿದ್ದಲ್ಲ, ಅವರಾಗೆ ರಾಜೀನಾಮೆ ಕೊಟ್ಟಿರೋದು. ನೋಡೋಣ, ಈಗ ಮುಂದಿನ ರೀಸಫಲ್ನಲ್ಲಿ ಅದನ್ನು ಮಾಡ್ತೀವಿ.